ಇನ್ನು ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕದನ ಮುಂದುವರೆದಿದೆ. ಈಗ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಈ ವಿಚಾರವಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜೇಂದ್ರ ಕಡೆಯವರನ್ನ ಸೋಲಿಸಬೇಕು ಅಂತ ಹೇಳಿ ಅಶೋಕ್ ಪ್ಲಾನ್ ಮಾಡಿರಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ನನಗೆ ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಇದು ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಹೈಕಮಾಂಡ್ಗೆ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ ಸರ್. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನು ಮಾಡ್ತಾರೆ ಮಾಡಲಿ. ಈಗ ಇವರ ಆಂತರಿಕ ಕಚ್ಚಾಟದಿಂದ ಏನಾದರೂ ಶಾಸಕರು ರೆಬೆಲ್ ಆಗಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತಾನೆ ಸರ್? 100% ಅದೇ ಥರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ ಎಮ್ ಎಲ್ ಎಗಳನ್ನ ಕರೆಸಿ ಒಂದು ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನು ಆ್ಯಕ್ಷನ್ನ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇವ್ರು ಯಾರೂ ಕೂಡ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು 135 ಜನನೂ ಒಂದು ಕಡೆ ಕೂಡ ಹಾಕಿದ್ರು. ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು, ಏನೆಲ್ಲ ಅನಾಹುತ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆದರೆ ಅಂತಕ್ಕಂಥದ್ದಿತ್ತು. ಒಬ್ಬೊಬ್ಬರನ್ನೇ ಎಮ್ ಎಲ್ ಎಗಳನ್ನ ಕೂಗಿ ವೋಟ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾಯಿದ್ರು. ಅವರು ಏನು ಪ್ರಿಕಾಷನರಿ ಟೈಟ್ ಮಾಡಬೇಕೋ ಅದನ್ನು ಅವರು ಮಾಡ್ತಾಯಿದ್ರು. ಬಟ್ BJP ಈಗ ಇಷ್ಟೆಲ್ಲ ಅನಾಹುತ ಆಗೋಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಅಶೋಕ್ ಕಂಡ್ರೂ ಆಗಲ್ಲ, ವಿಜೇಂದ್ರ ಕಂಡ್ರೂ ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ BJP ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ್ನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೆ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ನಾಗೆ ಚಾಲೆಂಜ್ ಮಾಡಿದ್ದೇನೆ. BJPಯವರು ಕರ್ಟಸಿಗೂ ನಮ್ಮನ್ನು ಕೇಳಲಿಲ್ಲ, ನನಗೆ ಹೆಬ್ಬಾರಿಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು. ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ